ನಮಸ್ಕಾರ ವಿದ್ಯಾರ್ಥಿಗಳೇ. ಒಂದು ಬೈಕ್ ಕಡಿಮೆ ಪೆಟ್ರೋಲ್ ಕುಡಿದು ಹೆಚ್ಚು ದೂರ ಓಡಿದರೆ ನಾವು ಅದು ಉತ್ತಮ ಬೈಕ್ ಎಂದು ಹೇಳುತ್ತೇವೆ. ಅಂದರೆ ಅದರ ಎಫಿಷಿಯನ್ಸಿ ಅಥವಾ ದಕ್ಷತೆ ಚೆನ್ನಾಗಿದೆ ಎಂದರ್ಥ. ಅದೇ ರೀತಿ ನಮ್ಮ ಜನರೇಟರ್ ಎಷ್ಟು ಮೆಕ್ಯಾನಿಕಲ್ ಪವರ್ ತೆಗೆದುಕೊಂಡು ಎಷ್ಟು ಎಲೆಕ್ಟ್ರಿಕಲ್ ಪವರ್ ಕೊಡುತ್ತದೆ, ಎಷ್ಟು ಪವರ್ ವೇಸ್ಟ್ ಆಗುತ್ತದೆ, ಇದನ್ನೇ ತಿಳಿಯಲು ಇಂದಿನ ಪ್ರಯೋಗ. ನಾವು ಜನರೇಟರ್ಗೆ ಇನ್ಪುಟ್ ಆಗಿ ಮೆಕ್ಯಾನಿಕಲ್ ಪವರ್ ಕೊಡುತ್ತೇವೆ. ಅದು ನಮಗೆ ಔಟ್ಪುಟ್ ಆಗಿ ಎಲೆಕ್ಟ್ರಿಕಲ್ ಪವರ್ ಕೊಡುತ್ತದೆ. ಆದರೆ ಈ ಪ್ರಾಸೆಸ್ನಲ್ಲಿ ವೈಂಡಿಂಗ್ ಬಿಸಿಯಾಗಿ ಕಾಪರ್ ಲಾಸ್ ಆಗುತ್ತದೆ ಮತ್ತು ಬೇರಿಂಗ್ಗಳ ಘರ್ಷಣೆಯಿಂದ ಐರನ್ ಮತ್ತು ಫ್ರಿಕ್ಷನ್ ಲಾಸ್ ಆಗುತ್ತದೆ. ಈ ಎಲ್ಲ ಲಾಸಸ್ ಅಥವಾ ನಷ್ಟಗಳನ್ನು ಕಳೆದರ ಸಿಗುವುದೇ ನಮ್ಮ ನಿಜವಾದ ಎಫಿಷಿಯನ್ಸಿ. ಈ ಪ್ರಯೋಗದ ಸೀಕ್ರೆಟ್ ಎಫಿಷಿಯನ್ಸಿ ಕರ್ವ್ನಲ್ಲಿದೆ. ಜನರೇಟರ್ನ ದಕ್ಷತೆ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಲೋಡ್ ಜಾಸ್ತಿ ಆದಂತೆ ದಕ್ಷತೆ ಹೆಚ್ಚಾಗುತ್ತಾ ಹೋಗಿ ಒಂದು ಹಂತದಲ್ಲಿ ಮ್ಯಾಕ್ಸಿಮಮ್ ತಲುಪುತ್ತದೆ. ಯಾವಾಗ ಗೊತ್ತೇ? ಯಾವಾಗ ನಮ್ಮ ಜನರೇಟರ್ನ ವೇರಿಯಬಲ್ ಲಾಸ್ ಮತ್ತು ಕಾನ್ಸ್ಟೆಂಟ್ ಲಾಸ್ ಸಮವಾಗುತ್ತದೆಯೋ ಆಗ ದಕ್ಷತೆ ಗರಿಷ್ಠ ಮಟ್ಟದಲ್ಲಿರುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಮೇಲೆ ಇದನ್ನು ಟೆಸ್ಟ್ ಮಾಡೋಣ. ನೆನಪಿರಲಿ, ರೀಡಿಂಗ್ಸ್ಗಳನ್ನು ತೆಗೆದುಕೊಳ್ಳುವಾಗ ಜನರೇಟರ್ ಸ್ಪೀಡ್ ಯಾವಾಗಲೂ ರೇಟೆಡ್ ಸ್ಪೀಡ್ನಲ್ಲೇ ಇರಬೇಕು. ವೋಲ್ಟೇಜ್ ಮತ್ತು ಕರೆಂಟ್ ರೀಡಿಂಗ್ಸ್ಗಳನ್ನು ನಿಖರವಾಗಿ ಬರೆದುಕೊಳ್ಳಿ. ಬನ್ನಿ, ನಮ್ಮ ಜನರೇಟರ್ ಎಷ್ಟು ದಕ್ಷವಾಗಿದೆ ಎಂದು ಲೆಕ್ಕ ಹಾಕೋಣ. ಡಿಯರ್ ಟ್ರೈನೀಸ್, ಹೋದ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಡಿ ಸಿ ಶಂಟ್ ಜನರೇಟರ್ದು LCC ಕ್ಯಾರೆಕ್ಟರಿಸ್ಟಿಕ್ಸ್ನ ಮಾಡಿದ್ವಿ. ಇವಾಗ ನಾವು ಮೂರನೇ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಇದು ಎಫಿಷಿಯನ್ಸಿ ಆಫ್ DC ಶಂಟ್ ಜನರೇಟರ್, ಓವರ್ ಆಲ್ ಎಫಿಷಿಯನ್ಸಿನ ಮಾಡ್ತಾ ಇದ್ದೀವಿ. ಗಮನಿಸಿ ಸ್ಟೂಡೆಂಟ್ಸ್, ಇಲ್ಲಿ ನಾವು ಕೇವಲ ಜನರೇಟರ್ ಎಫಿಷಿಯನ್ಸಿ ಮಾತ್ರ ನೋಡುತ್ತಿಲ್ಲ. ಇದು ಓವರ್ ಆಲ್ ಎಫಿಷಿಯನ್ಸಿ. ಅಂದರೆ ನಾವು ಇನ್ಪುಟ್ ಆಗಿ AC ಕರೆಂಟ್ ಕೊಡುತ್ತಿದ್ದೇವೆ, ಔಟ್ಪುಟ್ ಆಗಿ DC ಕರೆಂಟ್ ಪಡೆಯುತ್ತಿದ್ದೇವೆ. ಮಧ್ಯದಲ್ಲಿ ಫ್ರಿಕ್ಷನ್ ಲಾಸ್, ವಿಂಡೇಜ್ ಲಾಸ್, ಕಾಪರ್ ಲಾಸ್ ಎಲ್ಲ ಕಳೆದು ನಮಗೆ ಎಷ್ಟು ಪವರ್ ಸಿಗುತ್ತದೆ ಎನ್ನುವುದೇ ಈ ಪ್ರಯೋಗದ ಉದ್ದೇಶ. ಇದಕ್ಕೂ ಕೂಡ ಕನೆಕ್ಷನ್ನು ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ಲ ಡಿಟೋ ಹಿಂದಿನ ಎಕ್ಸ್ಪೆರಿಮೆಂಟ್ ಥರನೇ ಇದಕ್ಕೂ. ಸೊ ಇದರಲ್ಲೂ ಕೂಡ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸೇ ಎಲ್ಲ ಪ್ರತಿಯೊಂದು ಬೇಕು, ಯಾವುದು ಚೇಂಜಸ್ ಇಲ್ಲ. ಕನೆಕ್ಷನ್ಸು ಸೇಮು, ಸರ್ಕ್ಯೂಟ್ ಡಯಾಗ್ರಾಮು ಸೇಮು, ಟ್ಯಾಬ್ಯುಲರ್ ಕಾಲಮ್ ಮಾತ್ರ ಚೇಂಜು ಆಗುತ್ತೆ. ಟ್ಯಾಬ್ಯುಲರ್ ಕಾಲಮಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ಇನ್ಪುಟ್ ಆಫ್ ದ ಮೋಟಾರು ಮತ್ತು ಔಟ್ಪುಟ್ ಆಫ್ ದ ಜನರೇಟರ್ ಮಾತ್ರ ನಾವು ರೀಡಿಂಗ್ಸನ್ನು ತೊಗೊತೀವಿ. ಸೊ ಈಗ ಅದೇ ಕನೆಕ್ಷನ್ಸ್ನ ನಾನು ಅದೇ ರೀತಿ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಈ ಕನೆಕ್ಷನ್ಸಲ್ಲಿ ಫಸ್ಟು ಎಲ್ಲ ಕನೆಕ್ಷನ್ನು ಮಾಡಿರೋದು ಅದೇ ಥರ ಇದೆ. ಈಗ ನಾನು ಮೋಟ್ರನ್ನು ಆನ್ ಮಾಡ್ತೀನಿ, MG ಸೆಟ್ಟನ್ನು ಆನ್ ಮಾಡ್ತೀನಿ. ಸೊ ನೋಡಿ, ಈಗ MCB ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ 3 ಫೇಸ್ ಸಪ್ಲೈ ಬಂತು. 3 ಫೇಸ್ ಸಪ್ಲೈ ಬಂದ ತಕ್ಷಣ ನಮಗೆ ಇನ್ಪುಟ್ ವೋಲ್ಟೇಜ್ ಎಷ್ಟಿದೆ, 377.8 ವೋಲ್ಟ್ಸ್. ಚೇಂಜಸ್ ಆಗಿ 1.5 ವೇರಿಯೇಷನ್ಸ್ ಇರುತ್ತೆ. ಸೊ 377 ಅಥವಾ 78 ವೋಲ್ಟ್ಸ್ ಇದೆ ಇವಾಗ. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ತಿದ್ದಂಗೆನೇ ಏನಾಗುತ್ತೆ, ಮೋಟ್ರು ಸ್ಟಾರ್ಟ್ ಆಯಿತು. ಜನ್ರೇಟ್ರ್ ವೋಲ್ಟೇಜನ್ನು ಬಿಲ್ಡಪ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಎಷ್ಟು ವೋಲ್ಟೇಜ್ ಇದೆ, ಔಟ್ಪುಟ್ ವೋಲ್ಟೇಜು 213 ವೋಲ್ಟ್ಸ್, 213.8 ವೋಲ್ಟ್ಸ್ ಇದೆ. ಲೋಡ್ ಕರೆಂಟ್ ಏನಿದೆ 0 ಆ್ಯಮ್ಸ್ ಇದೆ. ಬಟ್ ಇನ್ಪುಟ್ ಏನಿದೆ 379.4 ವೋಲ್ಟ್ಸ್ ಇದೆ. ಮೋಟ್ರು 1.4 ಆ್ಯಮ್ಸ್ ಕರೆಂಟನ್ನು ತಗೊತಾ ಇದೆ. ಈಗ ನಾವು ಒಂದೊಂದೇ ಲೋಡ್ ಸ್ವಿಚ್ನ ಆನ್ ಮಾಡಿ ಒಂದೊಂದೇ ಲೋಡನ್ನು ಕೊಡೋಣ. ಸೊ ನೋಡಿ, ಈಗ ಲೋಡ್ ಸ್ವಿಚ್ಚನ್ನು ಆನ್ ಮಾಡ್ತೀನಿ. ಲೋಡ್ ಸ್ವಿಚ್ನ ಆನ್ ಮಾಡಿದ ತಕ್ಷಣ ಲೋಡ್ ಕರೆಂಟ್ ತೊಗೊಂತು. ಈಗೇನಾಯಿತು ನೋಡಿ, ನೀವು ರೀಡಿಂಗು ನಿಮ್ಮ ಟ್ಯಾಬ್ಯುಲರ್ ಕಾಲಮಲ್ಲಿ ಬರ್ಕೋಬೇಕಾದಂಥ ರೀಡಿಂಗು, ಮೊದಲನೇದು ಇನ್ಪುಟ್ ವೋಲ್ಟೇಜ್, ಮೋಟಾರ್ ವೋಲ್ಟೇಜ್ ಎಷ್ಟಿದೆ 378 ವೋಲ್ಟ್ಸ್ ಅಂತ ತೊಗೊಳ್ಳಿ. ಕರೆಂಟ್ ರೇಟಿಂಗು 3.65, ಆವಾಗಲೇ ಕಮ್ಮಿ ಇತ್ತು, ಈಗ ನೋಡಿ ಜಾಸ್ತಿ ಆಯಿತು. ಇದು ಇನ್ಪುಟ್ ಕರೆಂಟ್ ಅಂತ ತೊಗೊಳ್ಳಿ. ನೆಕ್ಸ್ಟು ಟ್ಯಾಬ್ಯುಲರ್ ಕಾಲಮಲ್ಲಿ ಔಟ್ಪುಟ್ ವೋಲ್ಟೇಜ್ 205.7 ವೋಲ್ಟ್ಸ್ ಅಂತ ಇದೆ ತೊಗೊಳ್ಳಿ. ನೆಕ್ಸ್ಟ್ ಔಟ್ಪುಟ್ ಕರೆಂಟ್ 1.74 ಆ್ಯಮ್ಸ್ ಅಂತ ತೊಗೊಳ್ಳಿ. ಸೊ ಒಂದು ರೀಡಿಂಗ್ ಆಯಿತು. ಸೊ ಇದೆರಡನ್ನು ನೀವು ಗುಣಿಸ್ಬೇಕು. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು √3 ಇಂಟು VL ಇಂಟು IL ಇಂಟು cos θ ಅಂತ. ಈ ಸೂತ್ರ ತುಂಬ ಮುಖ್ಯ, ಬರೆದುಕೊಳ್ಳಿ. ಇದು 3 ಫೇಸ್ AC ಮೋಟರ್ ಆಗಿರುವುದರಿಂದ ನಾವು ವೋಲ್ಟೇಜ್ ಮತ್ತು ಕರೆಂಟ್ ಜೊತೆಗೆ √3 ಅಂದರೆ 1.732 ಗುಣಿಸಬೇಕು. ಹಾಗೆಯೇ ಇದು AC ಆಗಿರುವುದರಿಂದ ಪವರ್ ಫ್ಯಾಕ್ಟರ್ ಅಂದರೆ cos θ ಕೂಡ ಮುಖ್ಯ. ಸಾಮಾನ್ಯವಾಗಿ ಇಂಡಕ್ಷನ್ ಮೋಟರ್ಗಳಿಗೆ 0.8 ಪವರ್ ಫ್ಯಾಕ್ಟರ್ ಇರುತ್ತದೆ. ಸೊ cos θ ಅಂದರೆ ನೀವು ಕಾಮನ್ ಆಗಿ 0.8 ಅಂತ ಕನ್ಸಿಡರ್ ಮಾಡಿ. ಸೊ ಯಾಕೆ ಅಂದರೆ ಇದು ಇಂಡಕ್ಟಿವ್ ಲೋಡ್ ಆಗಿರೋದ್ರಿಂದ ಲ್ಯಾಗಿಂಗ್ ಪವರ್ ಫ್ಯಾಕ್ಟ್ರಲ್ಲಿರುತ್ತೆ. 0.8 ಅಂತ ಟ್ರೀಟ್ ಮಾಡಿ.
ಸೊ √3 ಇಂಟು 377 ಇಂಟು 3.64 ಮಾಡೋದು ಇಂಟು 0.8 ಮಾಡಿದ್ರೆ ನಿಮಗೊಂದು ವ್ಯಾಟೇಜ್ ಬರುತ್ತೆ, ಅದು ಇನ್ಪುಟ್ ಪವರ್ ಅಂತ. ಸೊ ಔಟ್ಪುಟ್ಟಲ್ಲಿ ನಾವು DC ಸಪ್ಲೈ ಬರ್ತಾ ಇರೋದ್ರಿಂದ ಔಟ್ಪುಟ್ಟಲ್ಲಿ ಪವರ್ ಫ್ಯಾಕ್ಟ್ರಿ ಇರಲ್ಲ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇನ್ಪುಟ್ AC ಆಗಿತ್ತು, ಅದಕ್ಕೆ ಪವರ್ ಫ್ಯಾಕ್ಟರ್ ಬಂತು. ಆದರೆ ಔಟ್ಪುಟ್ DC ಆಗಿದೆ. DCಯಲ್ಲಿ ಫ್ರೀಕ್ವೆನ್ಸಿ ಇರುವುದಿಲ್ಲ, ಹಾಗಾಗಿ ಪವರ್ ಫ್ಯಾಕ್ಟರ್ ಕೂಡ ಇರುವುದಿಲ್ಲ. ಇಲ್ಲಿ ಪವರ್ ಅಂದರೆ ನೇರವಾಗಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಗುಣಿಸಿದರೆ ಸಾಕು. P = V × I. ಸೊ ಇಂಡಿಪೆಂಡೆಂಟ್ ಆಗಿರುತ್ತೆ, ಪವರ್ ಫ್ಯಾಕ್ಟರ್ ಕನ್ಸಿಡರ್ ಮಾಡೋಂಗಿಲ್ಲ, ಅದು ಯಾವಾಗಲೂ ಯೂನಿಟಿನೇ ಇರುತ್ತೆ. ಸೊ ವೋಲ್ಟೇಜ್ ಇಂಟು ಕರೆಂಟ್ ಅಂದರೆ 205 ಇಂಟು 1.74 ಮಾಡಿ ನಿಮಗೆ ವ್ಯಾಟ್ಸ್ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಆಯಿತು. ಸೊ ಎಫಿಷಿಯನ್ಸಿ ಈಸ್ ಈಕ್ವಲ್ ಟು ಔಟ್ಪುಟ್ ಬೈ ಇನ್ಪುಟ್ ಇಂಟು 100 ಮಾಡಿದ್ರೆ ನಿಮ್ಗೇನು ಸಿಗುತ್ತೆ, ಓವರ್ ಆಲ್ ಜನ್ರೇಟ್ರು ಏನು ಪರ್ಸೆಂಟೇಜಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದು ನಿಮಗೆ ಸಿಗುತ್ತೆ. ಇದನ್ನು ನೀವು ಎಕ್ಸ್ಪೆರಿಮೆಂಟಲ್ಲಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಇನ್ನೊಂದು ಲೋಡ್ ಇನ್ಕ್ರೀಸ್ ಮಾಡಿ ಸೇಮ್ ಅದೇ ಥರ ರೀಡಿಂಗನ್ನು ತೊಗೊಳ್ಳಿ. ನೆಕ್ಸ್ಟ್ ನೋಡಿ, ಲೋಡ್ ಇನ್ಕ್ರೀಸ್ ಮಾಡ್ತೀನಿ. ನೋಡಿ ಇನ್ಕ್ರೀಸ್ ಮಾಡಿದೆ ಲೋಡು. ಟರ್ಮಿನಲ್ ವೋಲ್ಟೇಜು ಇನ್ಪುಟ್ ವೋಲ್ಟೇಜ್ ಸ್ವಲ್ಪ ಫಾಲ್ ಆಯಿತು, ಲೋಡ್ ಇನ್ಪುಟ್ ಕರೆಂಟ್ ರೈಸ್ ಆಯಿತು, ಔಟ್ಪುಟ್ ವೋಲ್ಟೇಜು ಸ್ವಲ್ಪ ಕಮ್ಮಿ ಆಯಿತು, ಬಟ್ ಔಟ್ಪುಟ್ ಕರೆಂಟ್ ಏನಾಯಿತು, ರೈಸು ಆಯಿತು. ಸರ್ ಈ ಕರೆಂಟ್ ರೇಟಿಂಗ್ ತಗೊಂತಿಲ್ವಾ, ಇದು ಫಿಕ್ಸ್ಡ್, ಇದು ಫೀಲ್ಡ್ ಕರೆಂಟ್ ರೇಟ್ ಆಗಿರುತ್ತೆ, ಇದನ್ನು ನಾವಿಲ್ಲಿ ನಮಗಿದ್ರ ಅವಶ್ಯಕತೆ ಇಲ್ಲ. ನಿಮ್ಗೊಂದು ಡೌಟ್ ಬರಬಹುದು, ಫೀಲ್ಡ್ ಕರೆಂಟ್ ಕೂಡ ಖರ್ಚಾಗುತ್ತಿದೆ ಅಲ್ವಾ, ಅದ್ಯಾಕೆ ಲೆಕ್ಕಕ್ಕೆ ತಗೋಬಾರದು ಎಂದು. ಸರಿ, ನಾವು ಲೆಕ್ಕ ಮಾಡುತ್ತಿರೋದು ಹೊರಗಡೆ ಸಿಗುವ ಔಟ್ಪುಟ್ ಪವರ್ ಮಾತ್ರ. ಫೀಲ್ಡ್ ಕರೆಂಟ್ ಜನರೇಟರ್ ಒಳಗಡೆಯೇ ಕಾಂತೀಯ ಶಕ್ತಿ ಉತ್ಪತ್ತಿ ಮಾಡಲು ಖರ್ಚಾಗುವ ಕರೆಂಟ್. ಹಾಗಾಗಿ ದಕ್ಷತೆ ಲೆಕ್ಕ ಹಾಕುವಾಗ ಅದನ್ನು ಲೋಡ್ ಕರೆಂಟ್ ಜೊತೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ಶಂಟ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಹಾಗಾಗಿ ಇದರ ಅವಶ್ಯಕತೆ ನಮಗೆ ಇಲ್ಲ. ಓನ್ಲಿ ಔಟ್ಪುಟ್ ವೋಲ್ಟೇಜು ಔಟ್ಪುಟ್ ಕರೆಂಟು, ಇನ್ಪುಟ್ ವೋಲ್ಟೇಜು ಇನ್ಪುಟ್ ಕರೆಂಟ್ ಅಷ್ಟೇ ನಮಗೆ ಬೇಕಾಗಿ ಇರೋದು. ಸೇಮ್ ಈಗ ಅವಾಗಲೇ ಫಾರ್ಮುಲಾ ಹೇಳ್ಕೊಟ್ನಲ್ಲ, ಅದೇ ಥರ ನೀವೇನು ಮಾಡಿ ಕಂಟಿನ್ಯೂ ಮಾಡಿ ಎಫಿಷಿಯನ್ಸಿ ಕಂಡುಹಿಡೀರಿ, ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಮತ್ತೆ ಲೋಡ್ನ ಇನ್ಕ್ರೀಸ್ ಮಾಡಿ, ಲೋಡನ್ನು ಇನ್ಕ್ರೀಸ್ ಮಾಡಿ. ಮತ್ತೆ ಏನಾಗುತ್ತೆ, ಲೋಡ್ ಇನ್ಕ್ರೀಸ್ ಮಾಡಿದ್ರೆ ಲೋಡ್ ಕರೆಂಟ್ ರೈಸ್ ಆಯಿತು, 7.28 ಆಮ್ಸ್ಗೆ ಹೋಯಿತು. ಟರ್ಮಿನಲ್ ವೋಲ್ಟೇಜ್ ಎಷ್ಟು ಬಂತು, 133.5 ವೋಲ್ಟೇಜು ಡ್ರಾಪು ಆಯಿತು. ನೆಕ್ಸ್ಟ್ ಇನ್ಪುಟ್ ವೋಲ್ಟೇಜು 378 ಇದೆ. ಇನ್ಪುಟ್ ಕರೆಂಟು ಕೂಡ ಏನಾಯಿತು, 4 ಸಮಥಿಂಗ್ ಇದ್ದಿದ್ದು 4.5 ಸಮಥಿಂಗ್ ಆಯಿತು. ಸೊ ಎಲ್ಲವನ್ನು ರೀಡಿಂಗು ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ, ಮತ್ತು ಎಫಿಷಿಯನ್ಸಿನ ಸೇಮ್ ಫಾರ್ಮುಲಾದಲ್ಲಿ ಕಂಡು ಹಿಡೀರಿ. ಆಮೇಲಿಂದ ಲಾಸ್ಟಲ್ಲಿ ನೀವು ಲೋಡ್ ಸ್ವಿಚ್ಚನ್ನೇ ಆಫ್ ಮಾಡಬೇಕು. ಯಾವುದೇ ಕಾರಣಕ್ಕೂ ರೋಟ್ರಿ ಸ್ವಿಚ್ಚನ್ನು ಆಫು ಮಾಡಬೇಡಿ, ಲೋಡ್ ಸ್ವಿಚ್ಚನ್ನು ಡೈರೆಕ್ಟಾಗಿ ಆಫು ಮಾಡಬೇಡಿ. ಎಚ್ಚರ, ಇದು ಲ್ಯಾಬ್ನಲ್ಲಿ ಮಾಡುವ ದೊಡ್ಡ ತಪ್ಪು. ಲೋಡ್ ಆನ್ ಇರುವಾಗಲೇ ಮೇನ್ ಸ್ವಿಚ್ ಆಫ್ ಮಾಡಿದ್ರೆ ಇಂಡಕ್ಟಿವ್ ಕಿಕ್ ಬ್ಯಾಕ್ ಉಂಟಾಗಿ ದೊಡ್ಡ ಸ್ಪಾರ್ಕ್ ಬರುತ್ತದೆ. ಇದರಿಂದ ಸ್ವಿಚ್ ಮತ್ತು ಎಕ್ವಿಪ್ಮೆಂಟ್ ಸುಟ್ಟು ಹೋಗಬಹುದು. ಯಾವಾಗಲೂ ಹಂತ ಹಂತವಾಗಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮೊದಲು ಲೋಡ್ ತೆಗೆಯಿರಿ, ಆಮೇಲೆ ಮಷೀನ್ ಆಫ್ ಮಾಡಿ. ಸೇಫ್ಟಿ ಫಸ್ಟ್. ಇಲ್ಲಿ ಸ್ವಿಚ್ಚನ್ನು ಆಫ್ ಮಾಡಿ, ಆಫ್ ಮಾಡಿದಾದ್ಮೇಲೆ ಸ್ಟಾಪ್ ಬಟನನ್ನು ಒತ್ತಿ. ಸೊ ನಿಮ್ಮ ಜನ್ರೇಟರ್ ಸೆಟ್ಟು ಆಫು ಆಗುತ್ತೆ. ಸಪ್ಲೈಯನ್ನು ಆಫ್ ಮಾಡಿ, ಕನೆಕ್ಷನ್ಸನ್ನು ಡಿಸ್ಕನೆಕ್ಟ್ ಮಾಡಿ, ಕ್ಯಾಲ್ಕುಲೇಟನ್ನು ಮಾಡಿ. ಓಕೆನಾ?